ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಸಾರಿನ ಪುಡಿ. ಸಾರಿನ ಪುಡಿಗೆ ಈ ಲೋಟದಿಂದ 2 ಲೋಟದಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೇನೆ. ಸುಮಾರು ಅರ್ಧ kg ಆಗ್ಬೋದು ಇದರಿಂದ. ಅದಕ್ಕೆ ಕರಿಬೇವು, ಒಣಕೊಬ್ಬರಿ, ಮಸಾಲೆ ಸಾಮಾನು, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಕಲ್ಲು ಹೂವು, ಯಾಲಕ್ಕಿ, ಆಮೇಲೆ ಇದನ್ನು ಮಸಾಲೆಗೆ ಹಾಕ್ತಾ ಇದ್ದೀನಿ. ಇದು ಒಂಥರದ್ದು ಮಸಾಲೆ ಸಾಮಾನೇ ಇದು. ಆಮೇಲೆ ಜೀರಿಗೆ, ಮೆಣಸು, ಸಾಸಿವೆ ಮತ್ತು ಹಿಂಗು, ಖಸಖಸೆ, ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು. ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಬ್ಯಾಡಗಿ ಒಣಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಒಣಮೆಣ್ಸಿನ್ಕಾಯಿ ಹುರ್ಕೊಂಡೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಫಸ್ಟಿಗೆ ಧನಿಯಾ ಹುರಿತಾ ಇದ್ದೀನಿ. ಧನಿಯಾಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋಬೇಕು. ಧನಿಯಾಕ್ಕೆ ಅಷ್ಟೇ ಎಣ್ಣೆ ಹಾಕೋರಿ, ಮಿಕ್ಕಿದೆಲ್ಲ ಡ್ರೈನೇ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಅವು ಒಂದು ಸ್ವಲ್ಪ ಚರ್ರಂತ ಶಬ್ದ ಬರಬೇಕು ನೋಡಿ. ಅಷ್ಟೆ. ನಂತರ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆನೂ ಪರಿಮಳ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ ವೀಕ್ಷಕರೇ, ಜೀರಿಗೆನೂ ಈ ಥರ ಆಗಿದೆ ನೋಡಿ, ಶಬ್ದ ಬರ್ತಾ ಇದೆ. ಹುರಿಬೇಕು ನೋಡಿ. ಸಾಸಿವೆನೂ ಹಾಕಿದ್ದೀನಿ. ಇದು ಚಟಪಟ ಆಗೋವರೆಗೂ ಸಾಸಿವೆ ಹುರ್ಕೋಬೇಕು. ನೋಡಿ ವೀಕ್ಷಕರೇ, ಸಾಸಿವೆ ಆಗಿದೆ, ಚಟಪಟ ಅಂತ ಇದೆ. ಮೆಣಸಿನಕಾಳು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೀವು ಎಷ್ಟು ಲೋ ಫ್ಲೇಮಲ್ಲೇ ಹುರ್ಕೋತಿರಲ್ಲ ಅಷ್ಟು ಸಾರಿನ ಪುಡಿ ಆಗಲಿ, ಯಾವುದೇ ಮಸಾಲೆ ಪದಾರ್ಥ ಆಗಲಿ ಚೆನ್ನಾಗಿ ಆಗುತ್ತೆ. ನೋಡಿ ವೀಕ್ಷಕರೇ, ಈ ಥರ ಆಗಬೇಕು ಮೆಣಸು ಹುರಿದಾಗೆ. ಆಮೇಲೆ ನೋಡಿ, ನೋಡಿ ಈ ಥರ ಚಟಪಟ ಅನ್ನಬೇಕು. ಆವಾಗ ಮೆಣಸಾಗಿದೆ ಅಂತ ಅರ್ಥ. ಇವಾಗ ಗಸಗಸೆ, ಕೆಲವೊಬ್ಬರು ಗಸಗಸೆ ಹಾಕಲ್ಲ, ನಾವು ಹಾಕ್ತೇವೆ. ವ್ಯೂ ತುಂಬ ಚೆನ್ನಾಗಿ ಬರ್ತಾ ಇದೆ, ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆವಾಗ ನಮಗೂ ಒಂದು ಏನೋ ನೋಡ್ತಾ ಇದ್ದೀರಾ ಅಂತಂದು ಇದನ್ನಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಗಸಗಸೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಇವಾಗ ನೋಡಿ, ಹಸಿ ವಾಸನೆ ಹೋಗಿದೆ.
ನಂತರ 1 ಸ್ಪೂನಷ್ಟು ಮೆಂತ್ಯ, ಹುಳಿ ಪುಡಿಗೆ ಹಾಕ್ಕೋಬೇಕು ಅಂತಂದರೆ ಒಂದು 20 ಗ್ರಾಮ್ ಅಷ್ಟರೆ. ನೀವು ಎಷ್ಟು ಅಳತೆಗೆ ಉದ್ದಿನಬೇಳೆ ಇವೆಲ್ಲ ತೊಗೊಂಡಿರ್ತೀರಲ್ಲ, ಧನಿಯಾ, ಅದರ ಲೆಕ್ಕಕ್ಕೆ ನೋಡಿದರೆ ಸ್ವಲ್ಪ ಹಾಕಬೇಕು. ಒಂದು ಮುಷ್ಟಿ ಅಷ್ಟು ಬರಬೇಕು. ಇದನ್ನ ಬರೀ 1 ಸ್ಪೂನ್ ತೊಗೋತಾ ಇದ್ದೇನೆ ಸಾರಿನ ಪುಡಿಗೆ. ಕೆಲವೊಬ್ಬರು ಸಾರಿನ ಪುಡಿಗೆ ಹಾಕಲ್ಲ, ನಾನು ಹಾಕ್ತಾಯಿದ್ದೇನೆ. ಹಸಿ ವಾಸನೆ ಹೋಗಿ ಪರಿಮಳ ಬರೋವರೆಗೂ ಮೆಂತ್ಯ ಹುರ್ಕೊಂಡೇನಿ. ಇದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೇನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ. ನೋಡಿ, ಈ ಥರ ಇದನ್ನಾಗಿದೆ. ಇಷ್ಟೇ ಬಿಸಿ ಮಾಡ್ಕೊಳ್ಳೋದು ಹಿಂಗೆ. ಇವಾಗ ಕರಿಬೇವು ತೊಳೆದಿಟ್ಕೊಂಡೇನಿ, ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಗರಿಯಾಗಿ ಈ ಥರ ಪುಡಿ ಆಗಬೇಕು ಕೈಯಲ್ಲೇ, ಆ ಥರ ಹುರ್ಕೋಬೇಕು ಕರಿಬೇವು. ನೋಡಿ ವೀಕ್ಷಕರೇ, ಈ ಥರ ಕೈಯಲ್ಲೇ ಮುಟ್ಟಿದರೆ ಈ ಥರ ಪೌಡ್ರ್ ಆಗಿಬಿಡ್ಬೇಕು. ಆ ಥರ ಕರಿಬೇವನ್ನ ಹುರಿಬೇಕು. ಕರಿಬೇವು ಒಂದು ಬೌಲ್ ತುಂಬ ಕರಿಬೇವು. ನೀವು ಇನ್ನೂ ಬೇಕಂದರೆ ಕರಿಬೇವು ಹಾಕ್ಕೋಬೋದು. ನಾನು ಒಂದು ಅಳತೆ ಪ್ರಕಾರ ಅಷ್ಟು ಕರೆಕ್ಟ್ ಆಗುತ್ತೆ ಅಂತ ಹಾಕೇನಿ. ಕೊಬ್ಬರಿ ಹಾಕ್ತಾ ಇದ್ದೇನೆ ನೋಡಿ. ಇದು ಜಸ್ಟ್ ಕಲರ್ ಚೇಂಜ್ ಆಗಬೇಕು ಅಷ್ಟು ಕೊಬ್ಬರಿ ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ, ಇದಕ್ಕೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಯಾಲಕ್ಕಿ ಹುರಿತಾ ಇದ್ದೀನಿ. ನಾನು ಸಾಸಿವೆ ಜೀರಿಗೆ ಇದರದ್ದು ಅಳತೆ ಬಟ್ಲದ ಪ್ರಕಾರ ತೋರಿಸೀನಿ. ಕೆಲವೊಂದು ಚಿಕ್ಕ ಪ್ಯಾಕೆಟ್ ಬರ್ತಾವಲ್ಲ 25 ಗ್ರಾಮ್ದು, ಆ ಥರದ್ದು. ಆ ಥರ ಸಾಸಿವೆ ಜೀರಿಗೆ ನಿಮಗೆ ಅಳತೆ ಇದನ್ನಾಗಿದ್ರೆ ಆ ಥರ ತೊಗೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಖಸಖಸೆ ಮೆಣಸು ಮಾತ್ರ 50 ಗ್ರಾಮ್ ಬೇಕು. ಈ ಥರ ಯಾಲಕ್ಕಿ ಆಗಬೇಕು ಗರಿಯಾಗಿ. ಆಮೇಲೆ ಇದೇನು ಮಸಾಲೆ ಇದೆಲ್ಲ ಇದನ್ನು ಒಟ್ಟಿಗೆ ಹುರಿದ್ರೂ ನಡೆಯುತ್ತೆ. ಯಾಲಕ್ಕಿ ಸ್ವಲ್ಪ ಇದನ್ನು ಆಗಬೇಕು, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗೆ ಹುರಿದೇನೆ ನಾನು. ಇದನ್ನು ಘಮ ಬರೋವರೆಗೂ ಎಲ್ಲನೂ ಮಸಾಲೆ ಒಟ್ಟಿಗೆ
ಘಮ ಬರೋವರೆಗೂ, ಪರಿಮಳ ಬರೋವರೆಗೂ ಹುರಿಬೇಕು. ನೋಡಿ ಈ ಥರ ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಇದನ್ನು ಕಲ್ಲು ಹೂವು, ಚಕ್ಕೆ, ಲವಂಗ, ಯಾಲಕ್ಕಿ ಅಂತೂ ಹುರಿದೇ ಆಗೋಗಿದೆ. ಮರಾಠ ಮೊಗ್ಗು ಇದು 4 ಸೇರಿ, ಇನ್ನೊಂದು ಅದು ಒಂದು ಎಲೆ ಟೈಪ್ ಇತ್ತಲ್ಲ, ಅದು ಜಾಪತ್ರೆ, ಅದನ್ನು ಹುರ್ಕೊಂಡೆ. ಒಣಮೆಣ್ಸಿನ್ಕಾಯಿಗೆ ಹುರಿಯೋಬೇಕಾರ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಈ ಥರ ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಹಾಕ್ಕೋಬೇಕು, ಅಂದರೆ ಘಾಟ್ ಬರಲ್ಲ. ಈ ಥರ ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಒಣಗಿಸ್ಬಿಟ್ಟು ಹುರ್ಕೊಂಡ್ರೆ ಬೇಗನೆ ಆಗುತ್ತೆ. ಈ ಕೆಲವೊಬ್ಬರಿಗೆ ಒಣಗಿಸ್ಲಿಕ್ಕೆ ಅನುಕೂಲನೇ ಇರಲ್ಲ ಮನೆಯಲ್ಲಿ. ಆ ಥರ ಇದ್ದವ್ರಿಗೆ ಈ ಥರ ಸ್ವಲ್ಪ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಈ ಥರ ಇದನ್ನು ಗರಿ ಆಗಬೇಕು. ಸ್ವಲ್ಪ ಹುರ್ಕೊಂಡ್ರೆ ಗರಿ ಆಗುತ್ತೆ. ನೋಡಿ ವೀಕ್ಷಕರೇ, ಈ ಥರ ಫುಲ್ ತಣ್ಣಗಾಗಬೇಕು. ತಣ್ಣಗಾದ ಮೇಲೇ ಇದನ್ನು ಮಿಕ್ಸಿ ಮಾಡಬೇಕು. ಈ ಥರ ಪೌಡ್ರ್ ಆಗಬೇಕು. ನೋಡಿ ಇದು ಇನ್ನೊಂದು ಟ್ರಿಪ್ ಮಾಡಬೇಕು. ಇದು ಫುಲ್ ಈ ಥರ ಪೌಡ್ರ್ ಆಗಬೇಕು. ನೋಡಿ ವೀಕ್ಷಕರೇ, ಈ ಥರ ನೈಸ್ ಪೌಡ್ರ್ ಆಗಬೇಕು. ಆಮೇಲೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಸುಮಾರು ಎಷ್ಟು ಅರ್ಧ ಕೆ ಜಿದು ಮಾಡಿದ್ದೆ. ಸಾರಿನ ಪುಡಿ ಅರ್ಧ ಕೆ ಜಿದು ಮಾಡಿದ್ದೇನಲ್ಲ, ಅದಕ್ಕೆ 1 ಮತ್ತು 1/4 ಲೋಟದಷ್ಟು ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಗುಂಟೂರು ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಅದಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ನೀವು ಬೇಕಾದರೆ ನಿಮಗೆ ಕೈಗೆ ಖಾರ ಇದನ್ನು ಹಾಕ್ತಾಯಿದ್ರೆ ನೀವು ಸೌಟ್ಲೆ ಕಲಿಸ್ಕೋಬೋದು. ನಾನು ಕೈಲೇ ಚೆನ್ನಾಗಿ ಗಂಟು ಎಲ್ಲ ಆಗಿರ್ತಾವಲ್ಲ ಮಿಕ್ಸಿದಾಗೆ, ಅದು ಒಂದು ಸ್ವಲ್ಪ ಈ ಥರ ಒಡ್ಕೊಂಡು ಕಲಿಸ್ತಾಯಿದೆ. ಆ ಥರ ಕಲಿಸಿದಾಗ ಎಲ್ಲ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಈ ಥರ ಕೈಲೇ ಕಲಸಿದ್ರೆ ಈ ಥರ ಕಲರ್ ಆಗಬೇಕು. ಕೆಳಗಿಂದ ಈ ಥರ ಕೆಳಗಡೆ ಥರದಾಗೆ ನೋಡಿ. ಈ ಥರ ಸಾರಿನ ಪುಡಿ, ಇಷ್ಟೇ ಸಾರಿನ ಪುಡಿ, ಎಲ್ಲ ಥರದ್ದು ಮೆಜರ್ಮೆಂಟ್ ತೋರಿಸೇನಿ. ನೀವು ಬೇಕಾದರೆ ಅವಾಗೇ ಮಾಡ್ಕೋಬೇಕು ಅಂದರೆ ಧನಿಯಾ 2 ಸ್ಪೂನು, ಆಮೇಲೆ ಸಾಸಿವೆ 1 ಸ್ಪೂನು, ಜೀರಿಗೆ 2 ಸ್ಪೂನು, ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಒಣಕೊಬ್ಬರಿ, ಒಂದು ಖಾರ ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕೋರಿ, ಇಲ್ಲಾಂದರೆ
ಒಂದು 10 ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳಿ. 10 ಮೆಣಸಿನ್ಕಾಯಿ ಇದು ಬ್ಯಾಡಗಿ ಇದು, ಒಂದು 5 ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ. ಮಸಾಲೆ ಸಾಮಾನು ತೊಗೊಂಡಿದ್ವಲ್ಲ ಅದು ಎಲ್ಲ ಸೇರಿ ಒಂದು ಸ್ಪೂನಷ್ಟು ಮಸಾಲೆ ಸಾಮಾನು ಇಟ್ಕೋಬೇಕು ಹುರ್ಕೊಳ್ಳಿಕ್ಕೆ. ಆವಾಗ ನೀವು ಫ್ರೆಶ್ ಮಾಡ್ಕೊಂಡು ಕರಿಬೇವು 1-2 ಸ್ಪೂನಷ್ಟು ಕರಿಬೇವು ಪೌಡ್ರ್ ಬರಬೇಕು. ನೀವು 1 ಹಿಡಿ ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಮೆಜರ್ಮೆಂಟ್ ಇರೋದು. ನಾನು ಏನು ಇದಂತ ಅದ್ರದಾಗ ಸ್ವಲ್ಪ ಮೆಣಸಿನ ಕಾಳು ಸಹಿತಕ್ಕೆ 1/4 ಸ್ಪೂನು ತೊಗೋಬೇಕು ಸಾಕು. ಅಷ್ಟು ತೊಗೊಂಡ್ರೆ ನೀವು ಅಷ್ಟೇ ಪೌಡ್ರ್ ನಿಮಗೆ ಒಂದು ಬ್ಯಾಚುಲರ್ ಯಾರು ಇರ್ತಾರಲ್ಲ ಅವ್ರಿಗೆ 4 ಸಾರು ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಅಷ್ಟು ಮೆಜರ್ಮೆಂಟ್ ಮಾಡಿಕೊಂಡ್ರು. ಇದು ನಾವು ಮನೇಲೇ ಫುಲ್ ಒಂದು 3 ತಿಂಗಳು ಆಗೋ ಅಷ್ಟು ನಾ ಮಾಡ್ಕೊಂಡೇನೆ. ಈ ಥರ ಪೌಡ್ರ್ ಮಾಡಿ ನೋಡಿ, ನಿಮಗೆ ಇದು ಟೇಸ್ಟು ನಮ್ಮ ರಾಯರ ಮಠದ ಅಂದರೆ ರಾಘವೇಂದ್ರ ಸ್ವಾಮಿ ಮಠದ ಗತೆ ಟೇಸ್ಟ್ ಬರುತ್ತೆ. ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಮನೇಲೇ ಮಾಡಿಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲಾರ್ದ ಬರೀ ಲೈಕ್ ಕೊಟ್ಟರೆ ಇದನ್ನಾಗಲ್ಲ. ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು.